ಅದೊಂದು ಗ್ರಾಮದಲ್ಲೊಂದು ಕೃಷ್ಣನ ಆಲಯ. ದೇವಾಲಯದಲ್ಲಿ ಪೂಜೆ ಮಾಡುತ್ತಿದ್ದ ಅರ್ಚಕ ಬೆಳಗಿನ ಪೂಜೆ ಮುಗಿಸಿ ಕೃಷ್ಣನ ವಿಗ್ರಹದ ಮುಂದೆ 2 ಬಾಳೆಹಣ್ಣನ್ನು ನೈವೇದ್ಯ ಮಾಡಿ ಭಕ್ತರ ಬರುವಿಕೆಗಾಗಿ ಕಾದು ದೇವಾಲಯದ ಜಗುಲಿಯಲ್ಲಿ ಕುಳಿತ. ಆತನಿಗೆ ತೂಕಡಿಕೆ ಬಂದು ಅಲ್ಲೇ ಸ್ವಲ್ಪ ಮಲಗಿದ. ಇಬ್ಬರು ಬಾಲಕರು ದೇವರನ್ನು ನಮಿಸಲೆಂದು ದೇವರ ಗುಡಿಗೆ ಬಂದರು. ಪೂಜಾರಿಯು ಗಾಢ ನಿದ್ರೆಯಲ್ಲಿದ್ದ. ಅವರಿಬ್ಬರು ದೇವಾಲಯದ ಒಳಗೆ ಬಂದು ದೇವರಿಗೆ ನಮಿಸಿದರು. ದೇವರ ಮುಂದಿಟ್ಟ ಬಾಳೆಹಣ್ಣನ್ನು ಕಂಡು ಅವರಿಗೆ ಬಾಯಲ್ಲಿ ನೀರೂರಿತು. ಅವನ್ನು ತಿನ್ನಬೇಕೆಂಬ ಬಯಕೆ ಆಯಿತು. ಹೇಗೋ ಪೂಜಾರಪ್ಪ ಮಲಗಿರುವನು ಎಂದು ಆ 2 ಬಾಳೆಹಣ್ಣನ್ನು ಎತ್ತಿಕೊಂಡರು. ಅವನ್ನು ತಿನ್ನುವ ಮೊದಲು ದೇವರ ನೈವೇದ್ಯಕ್ಕಿರಿಸಿರುವ ಈ ಹಣ್ಣುಗಳಲ್ಲಿ ದೇವರಿಗೂ ಪಾಲಿದೆ ಎಂದು ಬಾಳೆಹಣ್ಣನ್ನು 3 ಪಾಲು ಮಾಡಿ 1 ಪಾಲನ್ನು ದೇವರ ಮುಂದಿರಿಸಿ ಉಳಿದ 2 ಪಾಲನ್ನು ತಿನ್ನುವಷ್ಟರಲ್ಲಿ ಪೂಜಾರಿಗೆ ಎಚ್ಚರವಾಗಿ ಎದ್ದು ಬಂದನು. ಬಾಲಕರು ಅಷ್ಟರಲ್ಲಿ ಹಣ್ಣು ತಿಂದು ಸಿಪ್ಪೆ ಮಾತ್ರ ಅವರ ಕೈಯಲ್ಲಿತ್ತು. ಪೂಜಾರಿಗೆ ಸಿಟ್ಟು ಬಂದು, ಏನ್ರೋ, ದೇವರ ನೈವೇದ್ಯಕ್ಕೆ ಇಟ್ಟ ಹಣ್ಣನ್ನು ಕದ್ದು ತಿಂತೀರಾ? ನಿಮಗೆ ಶಿಕ್ಷೆ ತಪ್ಪಿದ್ದಲ್ಲ. ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಏನು ಗೊತ್ತಾ? ಈ ದೇವಾಲಯವನ್ನು 100 ಪ್ರದಕ್ಷಿಣೆ ಹಾಕಬೇಕು. ಹೊರಡಿ, ನಾನು ಎಣಿಕೆ ಮಾಡುತ್ತೇನೆ ಎಂದು ಅವರಿಗೆ ಶಿಕ್ಷೆ ಕೊಟ್ಟ. ಆ ಹುಡುಗರಿಗೂ ದೇವರಿಗೆ ನಾವು ಮೋಸ ಮಾಡಿದೆವು ಎಂಬ ಭಯ ಇತ್ತು. ಓಡಿ ಪ್ರದಕ್ಷಿಣೆ ಹಾಕಲು ಪ್ರಾರಂಭಿಸಿದವು. ಪೂಜಾರಿ ಕಟ್ಟೆಯ ಮೇಲೆ ಕುಳಿತು 1, 2 ಎಂದು ಎಣಿಕೆ ಪ್ರಾರಂಭಿಸಿದ. ಓಡುತ್ತಿರುವುದು 3ರಂತೆ ಆತನ ಕಣ್ಣಿಗೆ ಭಾಸವಾಯಿತು. ಅರೆ, ಇಬ್ಬರೇ ಬಾಲಕರಲ್ಲವೇ, ನನಗೇಕೆ 3ರಂತೆ ಕಾಣುತ್ತಿದ್ದಾರೆ ಎಂದು ಕಣ್ಣನ್ನು ಉಜ್ಜಿಕೊಂಡು ಮತ್ತೆ ನೋಡಿದ. 3 ಬಾಲಕರು ದೇವಾಲಯವನ್ನು ಸುತ್ತುತ್ತಿದ್ದರು. ಬಾಲಕರು ಓಡುತ್ತಿದ್ದುದನ್ನು ನಿಲ್ಲಿಸಿ ಮತ್ತೆ ನೋಡಿದ. ಆಗ ಇಬ್ಬರೇ ಇದ್ದರು. ಆದರೆ ಓಡುತ್ತಿರುವಾಗ ನನಗೇಕೆ 3ರಂತೆ ಭಾಸವಾಗುತ್ತದೆ ಎಂದು ಆಲೋಚಿಸಿದ. ಆಗ ಸಾಕ್ಷಾತ್ ಶ್ರೀಕೃಷ್ಣನು ಪ್ರತ್ಯಕ್ಷನಾಗಿ, ತಪ್ಪು ನನ್ನಲ್ಲೂ ಆಗಿದೆ, ಬಾಳೆಹಣ್ಣಿನ ಪಾಲು ನನಗೂ ಸಿಕ್ಕಿದೆ, ಆದ್ದರಿಂದ ನಾನೂ ಶಿಕ್ಷಾರ್ಹನು ಎಂದನು. ಪೂಜಾರಿಯ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು. ಏ ಭಗವಂತ, ಮನ್ನಿಸೆನ್ನನು. ಹಸಿದ ಬಾಲಕರು ಬಾಲ್ಯ ಸಹಜವಾದ ಬಯಕೆಯಿಂದ ಹಣ್ಣನ್ನು ತಿಂದಿದ್ದಾರೆ. ಅದರಲ್ಲೂ ಅವರು ದೇವರಿಗೂ ಪಾಲು ಕೊಟ್ಟಿದ್ದಾರೆ. ನಾನು ನಿನಗೆ ಶಿಕ್ಷೆ ವಿಧಿಸುವಷ್ಟು ತಜ್ಞನಲ್ಲ ಎಂದು ದೇವರಲ್ಲಿ ಕ್ಷಮೆಯಾಚಿಸಿ ಓಡುತ್ತಿದ್ದ ಬಾಲಕರನ್ನು ನಿಲ್ಲಿಸಿ ಅವರ ಮನೆಗೆ ಕಳಿಸಿ ಮತ್ತೆ ದೇವರಲ್ಲಿ ಕ್ಷಮೆಯಾಚಿಸಿದ ಆ ಪೂಜಾರಿ. ನ್ಯಾಯ ಎಲ್ಲರಿಗೂ ಒಂದೇ. ಧನ್ಯವಾದಗಳು ಸ್ನೇಹಿತರೆ.